ಬೇಕು ಅಂತೇಳಿ ತೀರ್ಪು ಮಾಡಿದ್ದಾರೆ. ಅದಕ್ಕೆ ಮಾನದಂಡವನ್ನು ಕೊಟ್ಟಿದೆ. ಈ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟಿನ ಎಲ್ಲ ಮಾರ್ಗಸೂಚಿಗಳನ್ನು ಬದಿಗೆ ಒತ್ತಿ ಬಂಜಾರ, ಭೋವಿ, ಕೊರ್ಮ ಜೊತೆಗೆ ಅಲೆಮಾರಿ ಸಮುದಾಯಗಳು ಇವುಗಳಿಗೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದೆ. ಅದೇ ರೀತಿ ಎಡ ಸಮುದಾಯ ಮತ್ತು ಬಲ ಸಮುದಾಯದಲ್ಲೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದೆ. AKAD ಅನ್ನುವಂತಹ ಗೊಂದಲ ಏನಿತ್ತು, ನೀವು ಅಲ್ಲಾದರೂ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಳ್ಬೋದು ಅಥವಾ ಇಲ್ಲಾದರೂ ತೊಗೊಳ್ಬೋದು ಅಂತ ಹೇಳಿ ಆ ಸಮುದಾಯಗಳಲ್ಲೂ ಆತಂಕ ಇದೆ. ಅಂದರೆ ಒಟ್ಟಾರೆಯಾಗಿ ಹಿಂದೆ ಏನು ನಮ್ಮ ಎಕ್ಸ್ ಮಿನಿಸ್ಟ್ರು ಮಾಧುಸ್ವಾಮಿ ಅವರ ವರದಿ ಏನಿತ್ತು, ಆ ವರದಿಯ ಮೇಲೆ ನಾವೇನು ಹಂಚಿಕೆಯನ್ನು ಮಾಡಿದ್ದೀವಿ ಅದು ವೈಜ್ಞಾನಿಕವಾದಂತಹ ಹಂಚಿಕೆ ಆಗಿದೆ. ಆದರೆ ಬಂಜಾರ ಸಮುದಾಯದ ಮಧ್ಯೆ ಗೊಂದಲವನ್ನು ಕಾಂಗ್ರೆಸ್ನವರು ಸೃಷ್ಟಿ ಮಾಡಿದರು. ಇವತ್ತು ಬಂಜಾರ ಸಮುದಾಯ ಅದನ್ನು ಏನು ಅನುಭವಿಸಬೇಕು ಅನ್ನೋ ಅನುಭವಿಸ್ತಾರೆ. ಹಾಗಾಗಿ ಇದೇನು ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳನ್ನು ನೀವು ಬದಿಗೆ ಒತ್ತಿದ್ದೀರಿ, ಅದನ್ನು ತಿದ್ದುಪಡಿ ಮಾಡಿಕೊಳ್ಬೇಕು. ಈಗ ನೀವು ತಂದಿರುವಂಥದ್ದು ಅವೈಜ್ಞಾನಿಕ ಇದೆ, ಅದನ್ನು ಸೂಕ್ತವಾದಂತಹ ಮಾರ್ಪಾಡು ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಇಟ್ಕೊಂಡು ಮಾಡ್ತಾರೆ. ಸರ್, ಈಗ ಹಲವಾರು ವರ್ಷಗಳಿಂದ ಗೊಂದಲಗಳಿದ್ದಾರೆ. ಈಗೆಲ್ಲ 3 ಶತಮಾನದಿಂದ ಗೊಂದಲದಲ್ಲಿದ್ದಾರೆ. ನಾವು ಕ್ರಿಮಿನಲ್ ಟ್ರೈಬ್ಸ್ ಅಂತಿದ್ದೀವಿ. ನಾವು ಟೋಟಲಿ ನಮ್ಮ ಜನರಿಗೆ ಕ್ರಿಮಿನಲ್ಸ್ ಅಂತ ಕಾಣ್ತಿದ್ರು. ಈಗ ನಮ್ಮದು ಒಳ ಮೀಸಲಾತಿ ಬಗ್ಗೆ ಇವಾಗ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟಿನ ಮಾನದಂಡ ಫಿಕ್ಸ್ ಮಾಡಿದ್ದು, ಅದರ ಪ್ರಕಾರ ಆ ಮಾನದಂಡ ಪ್ರಕಾರ ಯಾವುದೂ ಆಗಿಲ್ಲ. ಎಂಫರಿಕಲ್ ಡಾಟಾ ಕರೆಕ್ಟ್ ಮಾಡಿಲ್ಲ. ಒಳಗಡೆ ನಾಗಮೋಹನ್ ದಾಸ್ ವರದಿಯೂ ಕೂಡ ಸಂಪೂರ್ಣ ಎಕ್ಸೆಪ್ಟ್ ಮಾಡಿಲ್ಲ. ಇವ್ರು ಸಬ್ಮಿಟ್ ಮಾಡಿದ್ದೊಂದು, ಅವ್ರು ಮಾಡಿದ್ದೊಂದು. ನಾಗಮೋಹನ್ ದಾಸ್ ವರದಿ ಇದು ಎಕ್ಸ್ಟೆನ್ಷನ್ ಆಫ್ ಸದಾಶಿವ ಆಯೋಗ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ನಾವು ಈಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಒಳ ಮೀಸಲಾತಿ ನಾವು ಇದರ ವಿರುದ್ಧ ಇಲ್ಲ. 6-5 ಹಂಚಿಕೆ ಮಾಡಿದ್ದಾರೆ. 5 3ನೇ C ಕ್ಯಾಟಗರಿ ಸ್ಪರ್ಶರ್ ಅಂತ ಹೇಳ್ತಾ ಇದ್ದಾರೆ, ಟಚಬಲ್ ಅಂತ ಹೇಳ್ತಾರೆ. ಆ ಟಚಬಲ್ ವರ್ಡ್ ಯೂಸ್ ಮಾಡಬಾರ್ದು. ಸದಾಶಿವ ಆಯೋಗ ಬೊಮ್ಮಾಯಿಯವರು ರಿಜೆಕ್ಟ್ ಮಾಡಿದ್ರು. ಆ ಟಚಬಲ್ ಅನ್ಟಚಬಲ್ ವರ್ಡು ತೆಗೆದುಬಿಟ್ರು. ಅವರು ABCD ಕ್ಯಾಟಗರಿ ಮಾಡಿದ್ರು. ಇವತ್ತು ಈ ಸರ್ಕಾರ ನಾಗಮೋಹನ್ ದಾಸ್ ಅವರು ಇದನ್ನು ಒಳ ಮೀಸಲಾತಿ ಟಚಬಲ್ ಅಂತ ಹೇಳಿದ್ದಾರೆ. ಇದರ ವಿರುದ್ಧ ಇದ್ದೀವಿ ನಾವು. ಆಮೇಲೆ ಈಗ ನಾವು ಅವ್ರೇನು ಪ್ರಮೋಷನ್ ರೋಸ್ಟರ್ ಪದ್ಧತಿ ಮಾಡಿದ್ದಾರೆ, ಆ ರೋಸ್ಟರ್ ಪದ್ಧತಿ ವಿರುದ್ಧ ಇದು ನಮಗೆ ಅನ್ಯಾಯ ಆಗಿದೆ. ಅದು ಸಿಂಗಲ್ ವಿಂಡೋ ಫಾಲೋ ಮಾಡಬೇಕಂತೇಳಿ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಅದನ್ನು ನಾವು ಸರ್ಕಾರ ಕಳಕಳಿಯಿಂದ ವಿನಂತಿ ಮಾಡ್ತೀವಿ. ನಮ್ಮ ಸಮಾಜಗಳಿಗೆ ಅನ್ಯಾಯ ಮಾಡಲಿಕ್ಕೆ ಹೋಗಬೇಡ್ರಿ. ಇದು ಭಾಳ ಅತಿ ಹಿಂದುಳಿದ ಸಮುದಾಯ. ನಮ್ಮ ಸಮುದಾಯಕ್ಕೆ ಇವತ್ತು ಅಲೆಮಾರಿ ಜನರಿಗೆ ಸೇರಿಸಿದ್ದಾರೆ. ಅಲೆಮಾರಿ ಜನರಿಗೆ ಸಪ್ರೇಟ್ ಕ್ಯಾಟಗರಿ ಮಾಡಬೇಕು. ಅದು ಅತಿ ಹಿಂದುಳಿದ ಸಮುದಾಯ, ಅವ್ರಿಗೂ ಭಾಳ ಅನ್ಯಾಯ ಆಗಿದೆ. ಇವತ್ತು A ಕ್ಯಾಟಗರಿ B ಕ್ಯಾಟಗರಿ ಅವ್ರಿಗೂ ಸಮಾಧಾನ ಇಲ್ಲ. ಇದು ಪೂರ್ತಿ ಗೊಂದಲ ಭರಿತ ರಿಪೋರ್ಟ್ ಆಗಿದೆ. ಅದಕ್ಕೆ ನಾವು ಖಂಡನೆ ಮಾಡಿ ಇವತ್ತು ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತೇವೆ. ಸ್ವಾಮೀಜಿ, ಈಗಾಗಲೇ ಹೋರಾಟ ಮಾಡ್ತಾ ಇದ್ದರೆ ಎಲ್ಲರಿಗೂ ಹೋರಾಟ ಮಾಡ್ತಾರೆ. स्टार्ट करा मीडिया वाले ಇನ್ನೊಂದು 5 ನಿಮಿಷ. ಸುನಿಲ್ಲ भाई तार नाम काय? गुरुपी भाई कतेर तू राम दी राणी. अब कसे सारू आंदोलन चालू भाई? मोर्चा कशावर काढायची? मीಸಲಾತಿ वगैरे काही करून काढायचं? हां, न्याय दे रहो कोणती सरकार? काही सरकार काही न्याय दे रहो कोणती? हां हां, हमने ना सरकार न्याय देणू का नाम बोचा कार्ड मिलेचा, मोर्चा कार्ड मिलेचा. हां गो ने. हां हां, हमार जाते ना वो करे अपमान कर रहे छो, हम बाहर काढ रहे छो. हमार जाते ना हमार जाते करना है तो आंगाणू फोटो लेणू, फोटो में ते हमार जात आंगाणू.